Dear students, in the previous session, we have studied about the transgenic animals. In this session, we are going to study about the ethical issues. Ethical issues regarding the genetically modified organisms. So, the manipulation of living organisms by human race cannot go on further without any regulations. Some ethical standards are required. Ethical standards ಬೇಕು ಯಾಕಾಗಿ to evaluate the morality of all human activities that might help or harm living organisms. So ethical issues ಅಂದ್ರೆ ನಾವೇನು ಸ್ಟಡಿ ಮಾಡ್ತಾ ಇದೀವಿ ಇಲ್ಲಿ ಕೆಲವೊಂದು ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಬೇಕಾಗತ್ತೆ ಯಾಕಾಗಿ ಟು ವ್ಯಾಲ್ಯೂಯೇಟ್ಸ್ ದ ಮೊರಾಲಿಟಿ ಆಫ್ ಆಲ್ ಹ್ಯೂಮನ್ ಆಕ್ಟಿವಿಟೀಸ್. ಅದು ಆರ್ಗ್ಯಾನಿಸಮ್ಸಿಗೆ ಹೆಲ್ಪ್ ಮಾಡ್ತಾ ಇದೆಯೋ ಅಥವಾ ಹಾರ್ಮ್ಫುಲ್ ಆಗಿದೆಯೋ ಅನ್ನೋದನ್ನ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೋಸ್ಕರ ಏನ್ ಬೇಕಾಗತ್ತೆ, ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಬೇಕಾಗತ್ತೆ. ಗೋಯಿಂಗ್ ಬಿಯಾಂಡ್ ದ ಮೊರಾಲಿಟಿ ಆಫ್ ಸಚ್ ಇಶ್ಯೂಸ್, ದ ಬಯಾಲಜಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಸಚ್ ಥಿಂಗ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. The genetic modification of organisms can have unpredictable results when such organisms are introduced into the ecosystem. ಸೊ ಹೀಗೆ ಜೆನೆಟಿಕ್ ಮಾಡಿಫಿಕೇಶನ್ ಆಗಿರುವಂಥ ಆರ್ಗ್ಯಾನಿಸಮ್ಸು ನ್ಯಾಚುರಲ್ ಸಿಸ್ಟಮ್ಗೆ ಅದು ರಿಲೀಸ್ ಮಾಡಿದಾಗ ಅದು ಅನ್ಪ್ರಿಡಿಕ್ಟಬಲ್ ರಿಸಲ್ಟನ್ನು ಕಾಸ್ ಮಾಡಬಹುದು. ಯಾಕೆ ಅಂತಂದರೆ ವೆದರ್ ಇಟ್ ಈಸ್ ದ ಯೂಸ್ಫುಲ್, ಅನ್ಪ್ರಿಡಿಕ್ಟಬಲ್ ರಿಸಲ್ಟ್ ಅಂದರೆ ಯೂಸ್ಫುಲ್ ಆಗಿರ್ಬೋದು ಅಥವಾ ಅದು ನೇಚರಿಗೆ ಅಥವಾ ಎಕೋಸಿಸ್ಟಮ್ಗೆ ಹಾರ್ಮ್ಫುಲ್ ಆಗಿ ಇರಬಹುದು. Therefore, GEAC, that is GEAC ಅಂದ್ರೆ it is a short form of Genetic Engineering Approval Committee. Genetic Engineering Approval Committee, it is a short form of GEAC. So, this has set up by the Indian government organization. Indian government organization ಇಂದ ಸೆಟಪ್ ಆಗಿರುವಂತಹ ಒಂದು ಕಮಿಟಿ ಇದು. ದಟ್ ಕಮಿಟಿ ನೇಮ್ ಈಸ್ GEAC ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ. This Indian government organization that will make decisions regarding the validity of GM research. GM research ಅಂದ್ರೆ genetically modifying organisms ಬಗ್ಗೆ ರಿಸರ್ಚ್ ಏನು ರಿಸರ್ಚು ವ್ಯಾಲಿಡಿಟಿ ಆಗಿರ್ಬೋದು ಅಥವಾ ಸೇಫ್ಟಿ ಆಫ್ ಇಂಟ್ರೊಡ್ಯೂಸಿಂಗ್ GMOs ಅಂದರೆ ಜೆನೆಟಿಕಲಿ ಮಾಡಿಫೈಯಿಂಗ್ ಆರ್ಗ್ಯಾನಿಸಮ್ಸ್ ಫಾರ್ ದ ಪಬ್ಲಿಕ್ ಸರ್ವಿಸಸ್ಸಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ GMOಗಳ ಬಗ್ಗೆ ಹೌ ದೇ ಆರ್ ಸೇಫ್ ಅನ್ನೋದನ್ನ ಅಥವಾ ಜೆನೆಟಿಕ್ ರಿಸರ್ಚನ್ನ GM ರಿಸರ್ಚನ್ನ ವ್ಯಾಲಿಡಿಟಿನ ಏನು ಮಾಡ್ತಾ ಇದೆ ಅದ್ರ ಬಗ್ಗೆ, ರಿಸರ್ಚ್ಗಳ ಬಗ್ಗೆ, ಹಾಗೆ ಈ ರಿಸರ್ಚಿನ ವ್ಯಾಲಿಡಿಟಿ ಬಗ್ಗೆ, GMOಗಳ ಸೇಫ್ಟಿಯ ಬಗ್ಗೆ ಅದೇನು ಮಾಡ್ತಾ ಇದೆ ದಿಸ್ ಆರ್ಗನೈಸೇಷನ್ ಆರ್ ದಿಸ್ ಕಮಿಟಿ ಮೇಕ್ ಡಿಸಿಷನ್. ಸೊ ಅ ಪೇಟೆಂಟ್ ಈಸ್ ದ ರೈಟ್ that is granted by a government to an inventor to prevent others from commercial use of his invention. ಒಬ್ಬ ಪರ್ಸನ್ ಅಥವಾ ಇನ್ವೆಂಟರು ಏನ್ ಮಾಡ್ತಾ ಇದ್ದಾರೆ, ದಿಸ್ ಪೇಟೆಂಟ್ ಅಂದ್ರೇನು, ದಿಸ್ ಇಸ್ ಅ ರೈಟ್ ಗ್ರಾಂಟೆಡ್ ಬೈ ಅ ಗವರ್ಮೆಂಟ್ ಟು ಆನ್ ಇನ್ವೆಂಟರಿಗೆ ಕೊಟ್ಟಿರುವಂತಹ ಅಥವಾ ಗ್ರಾಂಟ್ ಆಗಿರುವಂತಹ ರೈಟ್. ಅದು ಯಾರಿಂದ, ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರುವಂತಹ ರೈಟ್ ವಿಚ್ ಇಸ್ ಗಿವನ್ ಟು ದ ಇನ್ವೆಂಟರ್. ಯಾಕಾಗಿ ಈ ಗ್ರಾಂಟ್ ಅನ್ನ ಕೊಡಲಾಗಿದೆ ಇನ್ವೆಂಟರಿಗೆ ಅಂದ್ರೆ to prevent others from commercial use of his invention. ಆ ಇನ್ವೆಂಟರಿನ ಇನ್ವೆನ್ಷನ್ನ ಬೇರೆಯವರು ಕಮರ್ಷಿಯಲಿ ಯೂಸ್ ಮಾಡದಿರೋ ಹಾಗೆ ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ಈ ಪೇಟೆಂಟ್ ಅನ್ನುವಂತಹ ರೈಟನ್ನ ಇನ್ವೆಂಟರಿಗೆ ಪ್ರೊವೈಡ್ ಕೊಡಲಾಗಿರುತ್ತೆ. ಸೊ ಪೇಟೆಂಟ್ ಅಂದ್ರೇನು, ದಿಸ್ ಇಸ್ ಅ ರೈಟ್ ಗ್ರಾಂಟೆಡ್ ಬೈ ಅ ಗೌರ್ಮೆಂಟ್ ಟು ಆನ್ ಇನ್ವೆಂಟರ್ ಟು ಪ್ರಿವೆಂಟ್ ಅದರ್ಸ್ from commercial use of his invention. So, the patents granted for biological entities for products derived from them, these patents are called as biopatents. So, biological entities ಗೆ ಮತ್ತೆ
ಪ್ರಾಡಕ್ಟ್ಸ್ ಬಯಾಲಜಿಯಿಂದ ಅಂದ್ರೆ ಬಯಾಲಜಿಕಲ್ ಫೀಲ್ಡ್ ಇಂದ ಒಬ್ಟೈನ್ ಮಾಡ್ಕೊಂಡಿರುವಂತ ಪ್ರಾಡಕ್ಟ್ಸ್ ಗೆ ಕೊಡ್ತಾ ಇರುವಂತ ಪೇಟೆಂಟ್ಸ್ ನ ಗ್ರಾಂಟ್ ಮಾಡಿರುವಂತ ಪೇಟೆಂಟ್ಸ್ ಏನಂತ ಹೇಳಲಾಗುತ್ತೆ, ಬಯೋ ಪೇಟೆಂಟ್ಸ್ ಅಂತ ಹೇಳಲಾಗುತ್ತೆ. ಪೇಟೆಂಟ್ಸ್ ಗ್ರಾಂಟೆಡ್ ಫಾರ್ ದ ಬಯಾಲಜಿಕಲ್ ಎಂಟಿಟೀಸ್ ಅಂಡ್ ಬಯಾಲಜಿಕಲ್ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ಆಸ್ ಬಯೋ ಪೇಟೆಂಟ್ಸ್. So patents for transgenic varieties also create problems. ಟ್ರಾನ್ಸ್ಜೆನಿಕ್ ವೆರೈಟೀಸ್ಗೆ ಗ್ರಾಂಟ್ ಮಾಡುವಂಥ ಪೇಟೆಂಟ್ಸ್ ಕೂಡ ಕೆಲವೊಂದು ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಸೊ ದ ಪೇಟೆಂಟ್ಸ್ ಕ್ಲೈಮ್ಡ್ ಬೈ ಮಲ್ಟಿನ್ಯಾಷನಲ್ ಕಂಪನೀಸ್ that will leads to the public anger, that certain companies are being granted patents for the products and technologies that make use of the genetic materials, plants and other biological resources that have long been identified, developed and used by the farmers and indigenous people of a specific region or the country. So ಕೆಲವೊಂದು ಕಂಪನಿಗಳಿಗೆ, ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗಾಗಿರ್ಬೋದು, ಏನಾಗಿರುತ್ತೆ, ಕ್ಲೈಮ್ ಮಾಡಿರುವಂಥ ಪೇಟೆಂಟ್, ಸೊ ಟ್ರಾನ್ಸ್ಜೆನಿಕ್ ವೆರೈಟಿಗೆ ಕ್ಲೈಮ್ ಮಾಡಿರುವಂಥ ಪೇಟೆಂಟ್ಸ್ ಕೂಡ ಪಬ್ಲಿಕ್ ಆ್ಯಂಗರಿಗೆ ಕಾರಣ ಆಗಿರುತ್ತೆ. ಯಾಕಾಗಿ ಅಂತ ಅಂದರೆ, ಕೆಲವೊಂದು ಕಂಪನಿಗಳು ಯಾವ ಪ್ರಾಡಕ್ಟಿಗೆ ಗ್ರಾಂಟ್ ಮಾಡ್ಕೊಂಡಿರ್ತಾರೆ ಪೇಟೆಂಟ್ಸನ್ನ ಅಂದರೆ, ದ ಪ್ರಾಡಕ್ಟ್ಸ್ and the technologies that make use of genetic materials, plants and other biological resources that have long been identified, developed and used by the farmers and indigenous people of the specific region or the country. ಯಾಕೆ ಪಬ್ಲಿಕ್ ಆ್ಯಂಗರಿಗೆ ಈ ಪೇಟೆಂಟ್ಸು ಕಾರಣ ಆಗತ್ತೆ? ಈ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳು ಗ್ರಾಂಟ್ ಮಾಡ್ಕೊಂಡಿರೋ, ಕ್ಲೈಮ್ ಮಾಡ್ಕೊಂಡಿರೋ ಪೇಟೆಂಟ್ಸ್ ಮೇಲೆ ಪಬ್ಲಿಕ್ ಆ್ಯಂಗರ್ಗೆ ಕಾರಣ ಆಗತ್ತೆ ಅಂದರೆ, ಒಂದು ಸ್ಪೆಸಿಫಿಕ್ ರೀಜನ್ನಲ್ಲಿ ಅಥವಾ ಕಂಟ್ರಿಲಿ ಪ್ರೊಲಾಂಗಡ್ ಪೀರಿಯಡಿಂದ ತುಂಬ ಹಿಂದಿನಿಂದ ಉಪಯೋಗಿಸಿರ್ತಾರೆ ಯಾರು, ಫಾರ್ಮರ್ಸ್ ಮತ್ತು ಇಂಡಿಜಿನಿಯಸ್ ಪೀಪಲ್, ಜೆನೆಟಿಕ್ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಅದರ್ ಬಯಾಲಜಿಕಲ್ ರಿಸೋರ್ಸನ್ನು ಆಗಿರ್ಬೋದು, ಅದು ತುಂಬ ಹಿಂದಿನಿಂದ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂತಹ ಜೀನ್ಸನ್ನ ಅಥವಾ ಪ್ಲಾಂಟ್ಸನ್ನ, ಬಯಾಲಜಿಕಲ್ ರಿಸೋರ್ಸನ್ನ ಯೂಸ್ ಮಾಡಿಕೊಂಡು ಟ್ರಾನ್ಸ್ಜೆನಿಕ್ ವೆರೈಟೀಸನ್ನ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಅವರು ಪೇಟೆಂಟನ್ನು ಕ್ಲೈಮ್ ಮಾಡಿಕೊಂಡಾಗ ಅದು ಪಬ್ಲಿಕ್ ಆ್ಯಂಗರಿಗೆ ಕಾರಣ ಆಗತ್ತೆ. ಸೊ like this, one of the variety that is the basmati rice. So this variety also caused the the 27 documented varieties of basmati rice are grown in India. So ತುಂಬ ಹಿಂದಿನಿಂದ ಕೆಲವೊಂದು ಡಾಕ್ಯುಮೆಂಟೇಶನ್ಗಳಲ್ಲಿ 27 ಡಾಕ್ಯುಮೆಂಟೇಶನ್ಗಳಲ್ಲಿ ಏನಾಗಿದೆ, ಬಾಸುಮತಿ ರೈಸಿನ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಇಂಡಿಯನ್ ಡಾಕ್ಯುಮೆಂಟೇಶನಲ್ಲಿ. ಬಟ್ ಕೆಲವೊಂದು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನು ಮಾಡಿದೆ, ಅದಕ್ಕೆ ಪೇಟೆಂಟನ್ನು ಗ್ರಾಂಟ್ ಮಾಡ್ಕೊಂಡಿದೆ, ಕ್ಲೇಮ್ ಮಾಡ್ಕೊಂಡಿದೆ. ಸೊ ಎಕ್ಸಾಂಪಲ್, 1997ನಲ್ಲಿ ಒಂದು ಅಮೇರಿಕನ್ ಕಂಪ್ನಿ, ಒನ್ ಆಫ್ ದ ಅಮೇರಿಕನ್ ಕಂಪ್ನಿ ಗಾಟ್ ಪೇಟೆಂಟ್ rights on the basmati rice through US patent and trademark office. ಏನಾಗಿದೆ, 1997ನಲ್ಲಿ ಒಂದು ಅಮೇರಿಕನ್ ಕಂಪ್ನಿ ಬಾಸುಮತಿ ರೈಸ್ ವೆರೈಟಿ ಮೇಲೆ ಪೇಟೆಂಟ್ ರೈಟ್ಸನ್ನು ಕ್ಲೈಮ್ ಮಾಡ್ಕೊಳ್ತು. ಯಾವುದರಿಂದ? US ಪೇಟೆಂಟ್ ಮತ್ತು ಟ್ರೇಡ್ ಮಾರ್ಕ್ ಆಫೀಸಿಂದ ಪೇಟೆಂಟ್ ರೈಟನ್ನು ಕ್ಲೈಮ್ ಮಾಡ್ಕೊಳ್ತು. ಬಟ್ ದಿಸ್ ವೆರೈಟಿ ಈಸ್ ಡಾಕ್ಯುಮೆಂಟೆಡ್ 27 ಡಾಕ್ಯುಮೆಂಟೆಡ್ ವೆರೈಟೀಸ್ ಆಫ್ ಬಾಸುಮತಿ ರೈಸ್ ಗ್ರೋನ್ ಇನ್ ಇಂಡಿಯಾ. ಸೊ ದಿಸ್ ಅಲೌಡ್ ದ ಕಂಪ್ನಿ, ಈ ರೀತಿ ಪೇಟೆಂಟನ್ನು ಕ್ಲೈಮ್ ಮಾಡ್ಕೊಂಡ್ರಿಂದ ದಿಸ್ ಅಲೌಡ್ ದ ಕಂಪ್ನಿ ಟು ಸೆಲ್ ಅ ನ್ಯೂ ವೆರೈಟಿ ಆಫ್ ಬಾಸುಮತಿ ಇನ್ ದ US and abroad. US ಮತ್ತು ಅಬ್ರಾಡ್ ಅಲ್ಲಿ ಈ ಕಂಪನಿ ನ್ಯೂ ವೆರೈಟಿನ ಸೇಲ್ ಮಾಡಲಿಕ್ಕೆ ಆಥರೈಸ್ ಆಯಿತು, ಅದು ಸೇಲ್ ಮಾಡಲಿಕ್ಕೆ ಅಲೋ ಮಾಡ್ತು. ಸೊ ದ ಪೇಟೆಂಟ್ ಎಕ್ಸ್ಟೆಂಡ್ಸ್ ಟು ದ ಫಂಕ್ಷನಲ್ ಈಕ್ವಿವೆಲೆಂಟ್ಸ್ ಇಂಪ್ಲೈಯಿಂಗ್ ದ ಅದರ್ ಪೀಪಲ್ ಸೆಲ್ಲಿಂಗ್ ದ ಬಾಸುಮತಿ ರೈಸ್
could be restricted by the patent. ಹೀಗೆ ಈ ಕಂಪನಿ ಪೇಟೆಂಟ್ನ ತಗೊಂಡಿದ್ದರಿಂದಾಗಿ ಏನಾಯ್ತು, ಈ ರೀತಿಯಾದಂಥ ಬಾಸುಮತಿ ಪ್ರಾಡಕ್ಟ್ಸನ್ನ ಬೇರೆ ಪೀಪಲ್ಲು ಸೇಲ್ ಮಾಡದಿರೋ ಹಾಗೆ ರೆಸ್ಟ್ರಿಕ್ಟ್ ಮಾಡಲಾಯ್ತು. ಈ ಪೇಟೆಂಟ್ ಇರೋದ್ರಿಂದ, ಕಂಪನಿಗೆ ಪೇಟೆಂಟ್ ಇರೋದ್ರಿಂದ ಬೇರೆ ಯಾರು ಸೇಲ್ ಮಾಡೋ ಹಾಗಿಲ್ಲ ಅಂತ ರೆಸ್ಟ್ರಿಕ್ಟ್ ಮಾಡಲಾಯ್ತು. But this new variety was actually derived from the Indian farmers by crossing the Indian basmati with semi-dark varieties. ಆದರೆ ಈ ಬಾಸುಮತಿ ನ್ಯೂ ವೆರೈಟಿನ ಹೇಗೆ ಪ್ರೊಡ್ಯೂಸ್ ಮಾಡಲಾಗಿದೆ? ಸೊ that is derived from the farmers. One of the basmati variety developed from the Indian farmers. ಆ ವೆರೈಟಿನ ಸೆಮಿ ಡ್ವಾರ್ಫ್ ವೆರೈಟೀಸ್ ಜೊತೆಗೆ ಕ್ರಾಸ್ ಮಾಡಿ ಈ ನ್ಯೂ ವೆರೈಟಿ ಬಾಸುಮತಿನ ಡೆವಲಪ್ ಮಾಡಲಾಗಿತ್ತು. ಸೊ ಆ ವೆರೈಟಿಗೆ ಅಮೇರಿಕನ್ ಕಂಪನಿ ಪೇಟೆಂಟ್ ರೈಟನ್ನು ಕ್ಲೈಮ್ ಮಾಡ್ಕೊಂತು. ಹಾಗಾಗಿ ಈ ಇಂಡಿಯಾದಲ್ಲಿರುವಂಥ ಫಾರ್ಮರ್ಸ್ ಆಗಿರ್ಬೋದು, ಬೇರೆ ಇನ್ಯಾವುದೇ ಕಂಟ್ರಿಲಿರುವ ಯಾರೇ ಕೂಡ ಅದನ್ನ ಸೇಲ್ ಮಾಡೋ ಹೋಗಿಲ್ಲ ಅಂತ ರೆಸ್ಟ್ರಿಕ್ಟ್ ಮಾಡಲಾಯಿತು. ಸೊ ಇದು ಪಬ್ಲಿಕ್ ಆ್ಯಂಗಲ್ಗೆ ಕಾರಣ ಆಯಿತು. ಇದೇ ರೀತಿಯ ಅಟೆಂಪ್ಟ್ಗಳು ಮೆಡಿಸಿನಲ್ ಪ್ರಾಪರ್ಟಿ ಇರುವಂಥ ಇಂಡಿಯನ್ ಟ್ರೆಡಿಷನಲ್ ಹರ್ಬಲ್ ಮೆಡಿಸಿನ್ಸ್ಗಳ ಮೇಲೂ ಕೂಡ ಮಾಡಲಾಯಿತು. ಸೊ ಎಕ್ಸಾಂಪಲ್ಲು ಟರ್ಮರಿಕ್, ನೀಮ್, ಲೈಕ್ ದಟ್. ಸೊ ಈ ರೀತಿಯಾಗಿ ನಮ್ಮ ಕಂಟ್ರಿಲಿರುವಂತಹ ಬಯೋಲಾಜಿಕಲ್ ರಿಸೋರ್ಸ್ಗಳ ಬಗ್ಗೆ ನಾವು ಇಫ್ ವಿ ಆರ್ ನಾಟ್ ವಿಜಿಲೆಂಟ್, ಸೊ ವಾಟ್ ಹ್ಯಾಪನ್ಸ್ ಅಂದರೆ ಜಾಗರೂಕರಾಗದೆ ಹೋದರೆ ವಿ ಡು ನಾಟ್ if we are not vigilant and we do not immediately counter these patents applications, other countries or individuals may encash our rich legacy and we may not be able to do anything about it. ಸೊ ನಾವು ಈ ರೀತಿಯಾಗಿ ಜಾಗರೂಕರಾಗದೆ ಹೋದರೆ ಬೇರೆ ಕಂಟ್ರೀಸ್ಗಳ ಬಗ್ಗೆ, ಬೇರೆ ಇಂಡಿವಿಜುವಲ್ಸ್ಗಳ ಬಗ್ಗೆ ಈ ರೀತಿ ಎಕ್ಸ್ಪ್ಲಾಯ್ಟ್ ಆಗೋದನ್ನ ನಾವು ನಾಲೆಡ್ಜನ್ನು ತಗೊಳ್ಳದೆ ಹೋದರೆ ಏನಾಗುತ್ತೆ, ಮುಂದೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದಿಸ್ ಇಸ್ ಅಬೌಟ್ ದ ಎಥಿಕಲ್ ಇಶ್ಯೂಸ್ ರಿಗಾರ್ಡಿಂಗ್ ದ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ವೆರೈಟಿ ಆಗಿರ್ಬೋದು, ಅದರಿಂದ ಪ್ರೊಡ್ಯೂಸ್ ಆಗ್ತಾ ಇರುವಂಥ ಪ್ರಾಡಕ್ಟ್ ಆಗಿರ್ಬೋದು. ದಟ್ ಈಸ್ ಅಬೌಟ್ ದ ಎಥಿಕಲ್ ಇಶ್ಯೂಸ್. ಸೊ ಲೆಟ್ ಅಸ್ ಸ್ಟಡಿ ಒನ್ ಆಫ್ ದ ಇಂಪಾರ್ಟೆಂಟ್ ಟರ್ಮ್, ದಟ್ ಈಸ್ ದ ಬಯೋಪೈರಸಿ. ಬಯೋಪೈರಸಿ ಅಂದರೆ ಏನು? ದ ಟರ್ಮ್ ವಿಚ್ ಈಸ್ ಯೂಸ್ಡ್ ಟು ರೆಫರ್ to the use of bioresources by the multinational companies and other organizations without proper authorization from the countries and the people concerned without compensatory payment. So biopiracy andreno, so the use of bioresources by multinational companies and other organizations without proper authorization from the countries and the people concerned without compensatory payment. ಬಯೋಪೈರಸಿ ಅಂದ್ರೇನು? ಸೊ ಕೆಲವೊಂದು ಮಲ್ಟಿನ್ಯಾಷನಲ್ ಕಂಪ್ನಿ ಆಗಿರ್ಬೋದು ಅಥವಾ ಅದರ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಸೊ ಪ್ರಾಪರ್ ಆಥರೈಸೇಷನ್ ಇಲ್ಲದೇನೆ ಅದನ್ನ ಬಯೋ ರಿಸೋರ್ಸ್ಗಳನ್ನ ಯೂಸ್ ಮಾಡುವಂಥದ್ದನ್ನ ಬಯೋಪೈರಸಿ ಅಂತ ಹೇಳ್ಬೋದು. ಸೊ ಮಲ್ಟಿನ್ಯಾಷನಲ್ ಕಂಪ್ನಿಗಳಾಗಿರ್ಬೋದು ಅಥವಾ ಬೇರೆ ಆರ್ಗನೈಸೇಷನ್ಗಳಾಗಿರ್ಬೋದು, ಸೊ ದ ಪೀಪಲ್ ಆರ್ ದ ಕಂಟ್ರೀಸ್ ಕನ್ಸರ್ನ್ ಫಾರ್ ದಟ್ ಬಯಾಲಜಿಕಲ್ ರಿಸೋರ್ಸಸ್ without usage of the without compensatory payment for these biological resources used by the multinational companies and other organization is called as biopiracy. ಏನಂತ ಹೇಳ್ಬೋದು? ಬೇರೆ ಆರ್ಗನೈಸೇಷನ್ಗಳು ಅಥವಾ ಇನ್ಯಾವುದೇ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಸೊ ಕನ್ಸರ್ನ್ ಪೀಪಲ್ಗೆ ಅಥವಾ ಕಂಟ್ರಿಗೆ ಕಾಂಪನ್ಸೇಟ್ರಿ ಪೇಮೆಂಟನ್ನು ಪೇ ಮಾಡ್ದೇನೆ ಆ ಬಯೋ ರಿಸೋರ್ಸ್ಗಳನ್ನು ಯೂಸ್ ಮಾಡುವಂಥದ್ದನ್ನ ಬಯೋಪೈರಸಿ ಅಂಥೇಳಿ ಹೇಳ್ತಾರೆ. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಆಗಿರ್ಬೋದು ಅಥವಾ ಬೇರೆ ಆರ್ಗನೈಸೇಷನ್ ಆಗಿರ್ಬೋದು, ಯಾವ ಪೀಪಲ್ ಅಥವಾ ಯಾವ ಕಂಟ್ರಿ ಬಯೋ ರಿಸೋರ್ಸಿಗೆ ಕನ್ಸರ್ನ್ಡ್ ಆಗಿರುತ್ತೋ ಅವರಿಗೆ ಕಾಂಪನ್ಸೇಟ್ರಿ ಪೇಮೆಂಟನ್ನು ಮಾಡ್ದೇನೆ ಬಯೋ ರಿಸೋರ್ಸನ್ನ ಯೂಸ್ ಮಾಡುವಂಥದ್ದನ್ನ ಬಯೋಪೈರಸಿ ಅಂತ ಹೇಳಿ ಕರೀತಾರೆ.
So most of the industrialized nations are rich. They are financially rich but poor in biodiversity. So already grown up company countries anta naven heltivi, that countries are financially rich but biodiversity li adu poor agirutte, hage traditional knowledge allu kuda poor agirutte. In contrast, developing and the underdeveloped world rich in biodiversity and traditional knowledge related to the bioresources. Industrialized nations rich, financially rich ಆಗಿರುತ್ತೆ, ಬಟ್ ಬಯೋಡೈವರ್ಸಿಟಿ ಮತ್ತೆ ಟ್ರೆಡಿಷನಲ್ ನಾಲೆಡ್ಜ್ ವೈಸ್ ದೇ ಆರ್ ಪೂರ್. ಬಟ್ ಡೆವಲಪಿಂಗ್ ಮತ್ತೆ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಏನಾಗಿರುತ್ತೆ, ರಿಚ್ ಬಯೋಡೈವರ್ಸಿಟಿ ಮತ್ತೆ ರಿಚ್ ಟ್ರೆಡಿಷನಲ್ ನಾಲೆಡ್ಜ್ ಇರುತ್ತೆ. ಬಯಾಲಜಿಕಲ್ ರಿಸೋರ್ಸ್ಗಳ ರಿಚ್ ನಾಲೆಡ್ಜ್ ಮತ್ತು ರಿಚ್ ಟ್ರೆಡಿಷನಲ್ ನಾಲೆಡ್ಜ್ ಮತ್ತು ಬಯೋಡೈವರ್ಸಿಟಿನ ಹೊಂದಿರುತ್ತೆ ಇದು ಈ ಕಂಟ್ರೀಸು. ಸೊ ಈ ಟ್ರೆಡಿಷನಲ್ ನಾಲೆಡ್ಜು related to the bioresources can be exploited to develop modern application and can also be used to save time, effort and expenditure during their commercialization. ಈ ನಾಲೆಡ್ಜ್ ಏನು ಮಾಡಲಾಗ್ತಾ ಇದೆ, ಎಕ್ಸ್ಪ್ಲಾಯ್ಟೇಷನ್ ಮಾಡಲಾಗ್ತಾ ಇದೆ. So there has been growing realization of injustice, inadequate compensation and benefit sharing between the developed and developing countries. The traditional knowledge and the biodiversity of the biological resources ಏನಾಗ್ತಾ ಇದೆ, ಡೆವಲಪ್ಡ್ ಕಂಟ್ರೀಸ್ ಇಂದ ಏನಾಗ್ತಾ ಇದೆ, ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ. ಈ ನಾಲೆಡ್ಜನ್ನ ಶೇರ್ ಮಾಡ್ಕೊಡುವಲ್ಲಿ, ಕಾಂಪನ್ಸೇಷನ್ ಕೊಡುವಲ್ಲಿ ಏನಾಗ್ತಾ ಇದೆ, ಇನ್ಜಸ್ಟಿಸ್ ಆಗ್ತಾ ಇದೆ. ಬೆನಿಫಿಟ್ ಶೇರಿಂಗ್ ಅಲ್ಲಿ ಇನ್ಜಸ್ಟಿಸ್ ಆಗ್ತಾ ಇದೆ. ಯಾವುದ್ರಗಳ ಮಧ್ಯೆ, ಡೆವಲಪ್ಡ್ ಕಂಟ್ರೀಸ್ ಮತ್ತೆ ಡೆವಲಪಿಂಗ್ ಕಂಟ್ರೀಸ್ಗಳ ಮಧ್ಯೆ. Therefore, some nations are developing laws to prevent such unauthorized exploitation of their bioresources and traditional knowledge. So, ಈ ಇನ್ಜಸ್ಟಿಸನ್ನ ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ಕೆಲವೊಂದು ಕಂಟ್ರೀಸು ಏನು ಮಾಡ್ತಾ ಇದೆ, ಕೆಲವೊಂದು ಬಿಲ್ಗಳನ್ನು ಅಥವಾ ರೂಲ್ಸ್ಗಳನ್ನು ರೆಗ್ಯುಲೇಟ್ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ Indian Parliament has recently cleared the second amendment of the Indian Patents Bill that takes such issues into consideration, including patent terms, emergency provisions and research development initiative. ಡೆವಲಪ್ಡ್ ಕಂಟ್ರೀಸ್ ಮತ್ತು ಡೆವಲಪಿಂಗ್ ಕಂಟ್ರೀಸಲ್ಲಿ ಆಗ್ತಾ ಇದ್ದಂಥ ಈ ಇನ್ಜಸ್ಟಿಸನ್ನು ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ಡೆವಲಪಿಂಗ್ ಕಂಟ್ರೀಸ್ಗಳು ಕೆಲವೊಂದು ಲಾಸನ್ನು ಏನು ಮಾಡ್ತಾ ಇದೆ, ಫಾರ್ಮುಲೇಟ್ ಮಾಡ್ತಾ ಇದೆ. ಸೊ ಇನ್ ಅಟೆಂಪ್ಟ್ ಟು ದಿಸ್, ಇಂಡಿಯನ್ ಪಾರ್ಲಿಮೆಂಟ್ ಕೂಡ ರೀಸೆಂಟಾಗಿ ಸೆಕೆಂಡ್ ಅಮೆಂಡ್ಮೆಂಟನ್ನು ಇಂಡಿಯನ್ ಪೇಟೆಂಟ್ಸ್ ಬಿಲ್ಲನ್ನು ಏನು ಮಾಡಿದೆ, ಕ್ಲಿಯರ್ ಮಾಡಿದೆ. ಸೊ ಇಂಡಿಯನ್ ಪೇಟೆಂಟ್ ಬಿಲ್ಲಲ್ಲಿ ಏನು ಮಾಡ್ತಾ ಇದೆ, ಇದು ದಟ್ ಟೇಕ್ ಸಚ್ ಇಶ್ಯೂಸ್ ಇಂಟು ಕನ್ಸಿಡರೇಷನ್. ಇಂಡಿಯನ್ ಪೇಟೆಂಟ್ ಬಿಲ್ಲು ಈ ರೀತಿಯಾದ ಇಶ್ಯೂಸ್ಗಳನ್ನ ಕನ್ಸಿಡರ್ ಮಾಡಲಾಗ್ತಾ ಇದೆ. ಇನ್ಕ್ಲೂಡಿಂಗ್ ಯಾವ್ಯಾವ ಇಶ್ಯೂಸ್ಗಳು, ಇನ್ಕ್ಲೂಡಿಂಗ್ ಪೇಟೆಂಟ್ ಟರ್ಮ್ಸ್, ಎಮರ್ಜೆನ್ಸಿ ಪ್ರಾವಿಷನ್ಸ್, ಹಾಗೆಯೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಗಳನ್ನು ಕನ್ಸಿಡರ್ ಮಾಡಲಾಗುತ್ತೆ. ಸೊ ದೀಸ್ ಆರ್ ಅಬೌಟ್ ದ ಬಯೋಪೈರಸಿ. ನೋಡಿ, ಬಯೋಪೈರಸಿ ಅಂದರೆ ಏನಂತ ಡಿಫೈನ್ ಮಾಡ್ಬೋದು. ದಿಸ್ ಇಸ್ ದ use of bioresources by multinational companies and other organizations without proper authorization from the countries and the people concerned without compensatory payment. So to prevent this exploitation, the developing countries has developed laws to prevent such exploitation. One such law is cleared, one such attempt is made by the Indian Parliament that has recently cleared the second amendment of the Indian Patents Bill that takes such issues into consideration, including the patent terms, emergency provisions and research development initiative. This is about the biopiracy.